ರಸದಡೆ ಮಾಡ್ತಾರೆ ಅಂತ ಏನು 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 ಯಾರ್ರಿ ಇವರು ಯಾರ್ರಿ MD ಏನ್ ತಿಳ್ಕೊಂಡಿದಾರೆ ಇವರು ಅನ್ನ ಉಣ್ಣಲ್ಲ ಇವರು ಒಟ್ಟಿಗೆ ಏನ್ ತಿಂದಾರೆ ಇವರು ಕೋಟ್ಯಾಂತರ ರೂಪಾಯಿ ಬೆಳೆ ಹಾಳು ಮಾಡ್ತಾರೆ ಇವರು ಮಾನವ ಮರ್ಯಾದೆ ಇದೆ ಇವ್ರಿಗೆ ಮನುಷ್ಯತ್ವ ಇದೆ ಇವ್ರಿಗೆ ಸರ್ಕಾರ ಏನ್ ಹೇಳಲ್ಲ ನೀವ್ ಕೆಲಸ ಮಾಡಕ್ಕಿಲ್ಲ ದಿಮಾಕ್ ಮಾಡಕ್ಕೆಲ್ಲ ಮನ ನುಗ್ಗಕ್ಕೆಲ್ಲ ಕಾಲ್ ಕಡ್ದು ಹಾಕ್ಬಿಟ್ಟು ಇನ್ನೊಂದು ನೀವು ಮಾಡಿದ್ರೆ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಕಂಬಗಳು ಕಟ್ಟಾಕ್ಬಿಡ್ರಿ ಯಾರೇ ಬಂದ್ರು ಯಾರು ಅವ್ರಿಗೆ ಗೊತ್ತಿಲ್ಲ ರೈತರಿಗೆ ಕಲ್ಲೇ ಕಂಬ ಕಟ್ಟಾಕ್ಬೇಕಾಯ್ತು ಅವ್ರು ಬಿಡ್ಬಿಟ್ರೆ ರೈಲ್ ಮ್ಯಾನ್ಗೆ ಡಬಲ್ ಅಧಿಕಾರಿ ನನಗೆಲ್ಲ ಅಧಿಕಾರಿ ಅವರು ನಾವು ದಣಿಗಳು ಅರ್ಥ ಆಯ್ತಾ ನಿಮ್ಗೆ ನಾವು ಮಾಡ್ತಾ ಇರೋದೇ ಕಾನೂನು ಭಂಗ ಅವರು ಕಾನೂನು ಭಂಗ ಮಾಡಿದಾರೆ ನಮ್ಮ ಮನೆ ಒಳಗಡೆ ನುಗ್ಗಿ ಅವ್ರ ಮೇಲೆ ಇವತ್ತು ಕೇಸ್ ಆಗಬೇಕು FIR ಮಾಡಿ ಎದೋಳ್ತೀನಿ ನಾನು ಕೇಸ್ ಮಾಡಿ ಮೇಡಮ್ ಈಗಲೂ ಮಾಡಿ ಮೇಡಮ್ ಕೇಸ್ ನಿಮ್ ಕೇಸ್ ಎದ್ಕೊಳ್ಳೋರು ನಿಮ್ಮ ಮೇಲೆ ಅಮ್ಮ ಮಾಡೋಕ್ಕಾಗಲ್ವಾ ಕೇಸ್ನ ಯಾಕೆ ನಿಮ್ಗೆ ಕೊಂಬಿದ್ದ ಕಟ್ಟಿ ಅಂತ ನೀವು ಹೇಳ್ಬೇಕು ಸಡನ್ ಆಗಿ ನೀವು ಕಟ್ ಮಾಡ್ಬಿಟ್ರೆ ಇಲ್ಲಿ ಯಾರು ನೀರು ಹೊಡಿಯಾಗಿಲ್ವಾ ಸರ್ ಹೋಗಿ ಹೊಲಗಳು ನೋಡಿ ಬೆಲೆಗಳು ನೋಡಿ ತಗೊಂಡಿದ್ರೆ ಅದನ್ನು ಕೊಡ್ತೀವಿ ನಿಮ್ಮ ವೈಟ್ ತಗೊಂಡೋಗಿದ್ರೆ ಅದನ್ನು ಕೊಡ್ತೀವಿ ಜನಕ್ಕೆ ಇಲ್ಲಿ ಏನಾಗ್ತಿದೆ ಏನ್ ನಡೀತಿದೆ ಏನಕ್ಕೆ ಹೋರಾಟ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ಕೊಳ್ಳಿ ಈ ಕಡೆ ಅನೂರ್ ಭಾಗದ ಗ್ರಾಮಗಳು ಏನಿದಾವೆ ಅಲ್ಲಿಗೆ ಸರಿಯಾದ ಕರೆಂಟ್ ಕೊಡ್ತಾ ಇರ್ಲಿಲ್ಲ ರಾತ್ರಿ 6 ಗಂಟೆ ಮೇಲ್ಗಡೆ ಮತ್ತೆ ಬೆಳಿಗ್ಗೆ ಏನ್ ಕರೆಂಟ್ ಕೊಡ್ತಾ ಇದ್ರು ವೋಲ್ಟೇಜ್ ಇರ್ತಾ ಇರ್ಲಿಲ್ಲ ಅದರಲ್ಲಿ ಉತ್ತಮ ಕರೆಂಟ್ ಕೊಡ್ತಾ ಇರ್ಲಿಲ್ಲ ಅನೂರ್ ತಾಲೂಕು ಬೈಲೂರು ಗ್ರಾಮದ ಸುತ್ತಮುತ್ತ ಹಳ್ಳಿಗಳ ರೈತರು ಏನಿದ್ದಾರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಈ ಒಂದು ಕರೆಂಟ್ ಸಮಸ್ಯೆಯಿಂದ ಅದಕ್ಕೆ ಇವ್ರು ಏನ್ ಮಾಡಿದ್ದಾರೆ ಯಾರ್ಯಾರು 2 ಬೋರ್ಗಳನ್ನ ಮತ್ತೆ ಯಾರ್ಯಾರು ಗುಂಡಿಗಳಿಂದ ಅಂದ್ರೆ ಕೃಷಿ ಹೊಂಡಗಳಿಂದ ನೀರು ಓಡಿಸ್ತಾ ಇದ್ರು ಎಲ್ಲಾನು ಕಟ್ ಮಾಡ್ಕೊಂಡು ಬರ್ತಾ ಇದ್ರು ಇದು ನಮ್ಮ ಕಂಟೆಂಟ್ ಅಲ್ಲದೆ ಇರ್ಬೋದು ಆದ್ರೂ ರೈತರಿಗೋಸ್ಕರ ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ ಹಾಗೆ ಕರ್ನಾಟಕದ ಪ್ರತಿಯೊಬ್ಬ ರೈತನಿಗೂ ಈ ವಿಡಿಯೋ ತಲುಪಬೇಕು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಎಲ್ಲ ಕಮೆಂಟ್ ಮಾಡಿ ಸರ್ ಅದೆಲ್ಲ ನಾವು ಕೇಳ್ತಿರೋದು ನೀವು ಅಲ್ಲಿಗೆ ಇದು ಮಾಡ್ಕೋಬೇಕು ಇವಾಗ ಪ್ರಾಬ್ಲಮ್ ಏನಂದ್ರೆ ಇವಾಗ ಒಂದ್ ನಿಮಿಷ ನಾನು ಮಾತಾಡೋದು ಕೇಳಿ ಆವತ್ತು ನೀವೇನಂದ್ರಿ ಅಲ್ಲಿ ಸ್ಟ್ರೈಕ್ ಮಾಡಿರುವಾಗ ಸರ್ ಈ ಥರ ಪ್ರಾಬ್ಲಮ್ಗಳಿದೆ TC ನಮಗೆ ಬೇಕು ಅಂದಕ್ಕೆ ಸರ್ ಹೇಳಿದ ತಕ್ಷಣ ಆಗಲ್ಲ ಮಾಡ್ಕೊಡ್ತೀವಿ ನಮ್ಗೆ ಟೈಮ್ ಬೇಕು ನೀವು ಹೇಳಿದ ತಕ್ಷಣ ಆಗಲ್ಲ ಅಂತ ಹೇಳಿದ್ರಿ ನೀವು ಇವಾಗ ಸಡನ್ ಆಗಿ ಬಂದ್ಬಿಟ್ಟು ಇಲ್ಲಿ ಎಲ್ಲ ಕಟ್ ಮಾಡ್ಕೊಂಡು ಹೊಂಟೋದ್ರೆ ಇಲ್ಲಿನ ರೈತರು ಇಲ್ಲಿ ಬೆಳೆಗಳನ್ನೆಲ್ಲ ಒಣಸ್ಕೋಬೇಕು ಅವರೆಲ್ಲ ಸಾಲ ಮಾಡ್ಕೊಂಡು ಸಾಯ್ಬೇಕಾಗಾದ್ರೆ ನಾವು ಡಿಸ್ ಮಾಡ್ತಿರೋದು ದುಡ್ಡು ಕಟ್ತಿರೋರ್ದು ಮಾತ್ರ ಈ ತರ ಟೈಮ್ ಕೊಡ್ತೀವಿ ಒಂದ್ ವಾರದೊಳಗೆ ಈ ತರ ಅಕ್ರಮವಾಗಿ ಕೊಡ್ತಿರೋರು ಕಟ್ಟಿ ಅಂತ ನೀವು ಹೇಳ್ಬೇಕು ಸಡನ್ ಆಗಿ ನೀವು ಕಟ್ ಮಾಡ್ಬಿಟ್ರೆ ಇಲ್ಲಿ ಯಾರು ನೀರು ಹೊಡಿಯಾಗಿಲ್ವಾ ಸರ್ ಹೋಗಿ ಹೊಲಗಳು ನೋಡಿ ಬೆಲೆಗಳು ನೋಡಿ ನೀವು ನಿಮ್ ಕರ್ತವ್ಯ ಮಾಡ್ತಿದ್ದೀರಿ ಅದಕ್ಕೆ ನಾವು ಏನು ಅಂತ ಹೇಳ್ತಿಲ್ಲ ಹೊಲಗಳು ಹೋಗಿ ನೋಡಿದ್ರೆ ಎಲ್ಲ ಒಣಗ್ತಾ ಇದ್ದೇವೆ ತಪ್ಪು ದಾರಿಗೆ ತರದ್ ಮಾಡ್ತಾ ಇಲ್ಲ ಏನ್ ಗೊತ್ತಾ 2.5 ವರ್ಷದಿಂದ IP ಸೆಟ್ ರಿಜಿಸ್ಟ್ರೇಷನ್ ಆಗ್ತಿರ್ಲಿಲ್ಲ ಈಗ ಅವಕಾಶ ಐತೆ ಯಾವಾಗ ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ ಅಕ್ರಮ ಸಕ್ರಮಕ್ಕೆ ಟೈಮ್ ಕೊಡಿ ಇವಾಗ ಸಿಂಗಲ್ ಪೀಸ್ ನ ತೆಗೆದಾಕಿ ಅವತ್ತು ನಾವು ಅಲ್ಲಿ ಸ್ಟ್ರೈಕ್ ಮಾಡಿದಾಗ ಹೇಳ್ದಕ್ಕೆ ಏನಂದ್ರಿ ನೀವು ನಮ್ಗೆ ಟೈಮ್ ಬೇಕು ಹೇಳಿದ ತಕ್ಷಣ ಆಗುತ್ತೆ ಅಂತ ಹೇಳಿದ್ರಿ ಅಲ್ವಾ ಇಲ್ಲಿ ಸಡನ್ ಕಟ್ ಮಾಡ್ಬಿಟ್ರೆ ಏನ್ ಸರ್ ಮಾಡೋದು ಕೇಳ್ಬೇಕು ನೀವು ಕಟ್ ಮಾಡಕ್ ಹೋಗ್ಬಾರ್ದು ಇವಾಗ ನೀವು ಓವರ್ಲೋಡ್ ಆಗುತ್ತೆ ಅಂದ್ರಿ ಎಲ್ಲೆಲ್ಲಿಗೆ ಓವರ್ಲೋಡ್ ಆಗುತ್ತೆ ಸಕ್ರಮ ಎಲ್ರು ಕಟ್ತಾರೆ ಎಲ್ಲೆಲ್ಲಿ ಓವರ್ಲೋಡ್ ಬರುತ್ತೆ ಅಲ್ಲಿಗೆ ನೀವು ಟ್ರಾನ್ಸ್ಫಾರ್ಮರ್ ಹಾಕೊಡ್ಬೇಕು ಕಟ್ತಾರೆ ಯಾರು ಕಟ್ಟಲ್ಲ ಅನ್ನಲ್ಲ ಎಲ್ಲ ರೈತರು ಕಟ್ತಾರೆ ನಾವು ಎಲ್ರಿಗೂ ತಿಳಿಸ್ತೀವಿ ಎಲ್ರಿಗೂ ಹೇಳ್ತೀವಿ ನನ್ಗೆ ಹೇಳಕ್ಕೆ ಅಧಿಕಾರ ಇಲ್ಲ ನಮ್ಮ ಸಾಹೇಬ್ರುಗಳವ್ರ ಅವ್ರ ಹತ್ರ ಮಾತಾಡಿ ನೀವು ಹೇಳ್ಬೇಕು ಈ ತರ ಇಲ್ಲಿನ ಭಾಗದವ್ರಿಗೆ ಈ ತರ ಟ್ರಾನ್ಸ್ಫಾರ್ಮರ್ ಪ್ರಾಬ್ಲಮ್ ಇದೆ ಓವರ್ಲೋಡ್ ಆಗ್ತಾ ಇದೆ ಅಂತ ಹೇಳಿದೀನಿ ಮತ್ತೆ ಯಾಕೆ ಮಾಡಿಲ್ಲ ನಾನು ಕ್ಯಾಂಪ್ ಲೈನ್ ಮೆನ್ಗಳಿಗೂ ಹೇಳಿದೀನಿ ಈ ರೀತಿ ಎಲ್ಲ ಅದ ಹೇಳಿ ದುಡ್ಡು ಕಟ್ಸ್ಕೋಬೇಕು ಪ್ರತಿಯೊಬ್ಬರಿಗೂ ಹೇಳಿ ಸರ್ ಇಲ್ಲೆಲ್ಲ ಸುಮ್ಮನೆ ಇಲ್ಲಿ ಇಲ್ಲೆಲ್ಲ ಲಂಚ ತಿನ್ನೋರು ಮಾತ್ರ ಲಂಚ ಕೊಟ್ರೆ ನಾಳಕ್ಕೆ ಬಂದ್ ಹಾಕೊಡ್ತಾರೆ ಲಂಚ ಕೊಡದಿದ್ರೆ ಯಾರು ಮಾಡ್ಕೊಡಲ್ಲ ಬೋರ್ಗಳಿಗೆ ಎಲ್ರದ್ದು ಸಕ್ರಮವಾಗಿ ಓಡಿಸ್ತಾ ಇರೋದು ಎಲ್ರು ಓಕೆನಾ ಗುಂಡಿ ಅಂದ್ರೆ ಏನು ಮಾಡೋದಕ್ಕಾಗಲ್ಲ ಅದು ಪರಿಸ್ಥಿತಿ ಹಂಗಿದೆ ವೋಲ್ಟೇಜ್ ಇಲ್ಲ ಓಡಿಸ್ಲೇಬೇಕಾಗುತ್ತೆ ಅವರು ನೀವು ಇಲ್ಲಿ ಬಂದ್ ಮಾಡ್ತಿರೋದೇ ಬೇರೆ ನಾವು ಪ್ರಾಬ್ಲಮ್ ಹೇಳ್ಕೊಂಡಿರೋದೇ ಬೇರೆ ನಾವ್ ಹೇಳಿದ್ದು ಸಾಯಂಕಾಲ 6 ಗಂಟೆ ಮೇಲೆ ಕರೆಂಟ್ ಬರ್ತಾ ಇಲ್ಲ ಸಾಯಂಕಾಲ ಸ್ಕೂಲ್ ಮಕ್ಕಳಿಗೆ ಕರೆಂಟ್ ಇರಲ್ಲ ಅಂದ್ಬಿಟ್ಟು ಅದನ್ನ ಕೇಳಿ ಅದನ್ನ ಸರಿ ಮಾಡಿ ಅಂತ ನಿಮ್ಗೆ ಹೇಳಿದ್ ನಾವು ಮಾತಾಡ್ದೆ ನೈಟ್ ಹೊತ್ತು ಸಿಂಗಲ್ ಪೇಜ್ ನು ಕೊಡಕ್ಕಾಯ್ತಿಲ್ಲ ವಿದ್ಯಾಭ್ಯಾಸಕ್ಕೆ ತೊಂದ್ರೆ ಹೌದು ನೀವು ಶಿಕ್ಷಕದವ್ರಿಗೆಲ್ಲ ಹೇಳಿ ಬ್ರದರ್ ಅಂತ ಹೇಳಿದೀನಿ ಬೇಗ ಹೋಗ್ಬೇಕು ನಡ್ರಿ ನೀವು ಎತ್ಕೊಂಡ್ ನಡ್ರಿ ಬಂದ್ಬಿಡ್ರಿ ಇಲ್ಲೇ ನೋಡಲ್ ಬತ್ತು ಟೆಂಪ ಅಣ್ಣ ಅಲ್ಲಿ ಬಂಕ್ ಹತ್ರ ನಡ್ರಿ ರಾಮಪುರದ ರೋಡ್ ನೀವಣ್ಣ ಯಾವರು ಅಲ್ಗುಮಲಿ ಅವರ ಸರಿ ವಿಷಯ ಗೊತ್ತಾಯ್ತಾ ಅದಕ್ಕೆ ಅಲ್ಲಿ ಇದೆ ಕೊಟ್ಬಿಟ್ಟು ಅಲ್ಲಿಗೆ ಹೋಗಿ ಬಂದೀಗ ಸರ್ ನಡ್ರಿ ಬೇಕು ಬತ್ತಾರೆ ಬೇಕು ಭ್ರಷ್ಟ ಸರ್ಕಾರಕ್ಕೆ
ಚೆಸ್ಕಾಂ ಇಲಾಖೆ ಅಧಿಕಾರಿಗಳು ನೌಕರರು ಏಕಾಏಕಿ ಫಸ್ಲು ಇರೋಗಳನ್ನ ಕಟ್ ಮಾಡಿದ್ದಾರೆ, ಸ್ಟಾರ್ಟರ್ಗಳನ್ನ ತಗೊಂಬಂದಿದ್ದಾರೆ, ಸರ್ವಿಸ್ ಮೇನ್ ತಗೊಂಬಂದಿದ್ದಾರೆ. ಇದೆಲ್ಲ ಯಾರ ದುಡ್ಡು ಇದು? ಇವರು ಕರೆಂಟ್ ಕೊಡಿದರೆ ಇವ್ರ ಮೇಲೇನು ಶಿಕ್ಷೆಗಳಿಲ್ಲ. ಆದರೆ ನಾವು ಸಿಂಗಲ್ ಪೀಸ್ ಓಡಿಸ್ರಿ, ಅದರಲ್ಲಿ ಓಡಿಸ್ರಿ. ನಿಜಪ್ಪ, ರೈತರು ಬೆಳೆ ಒಣಗ್ತಾ ಇದೆ, ಓಡಿಸಿ ಯಾರು ಕೊಡ್ತಾ ಇದ್ದೋ? ಈ ದೇಶಕ್ಕೆ ಅನ್ನ ಹಾಕ್ತಾ ಇದ್ದೀವಿ. ಈ ಅವಿವೇಕಿಗಳು, ಚೆಸ್ಕಾಂ ಇಲಾಖೆ ಅವಿವೇಕಿಗಳಿಗೆ ಗೊತ್ತಿಲ್ಲ ಇದು. ಇವತ್ತು ಗೊತ್ತು ಮಾಡ್ತೀವಿ ನಾವು. ಯಾವುದು ಅಕ್ರಮ, ಎಷ್ಟು ಕೋಟಿ ಅನ್ಯಾಯ ಮಾಡ್ತೀವಿ, ಎಷ್ಟು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ರೈತರು ಕರೆಂಟ್ ಹಾಕೊಂಡು ಯಾರಿಗೆ ಬೆಳೆದು ಕೊಡ್ತಾ ಇದ್ದಾರೆ? ಈರುಳ್ಳಿ ಬೆಳೆದ್ರೆ ಈರುಳ್ಳಿ ತಿನ್ಕೊಳ್ಳೋಣ, ಒಬ್ಬನೇ ತಿನ್ಕೊಳ್ಳೋಣ. ಭತ್ತ ಬೆಳೆದ್ರೆ ಒಬ್ಬ ತಿನ್ಕೊಳ್ಳೋಣ. ನಾವು ಈ ದೇಶಕ್ಕೆ ಅನ್ನ ಹಾಕ್ತಾ ಇದೀವಿ ಕಡಿಮೆ ರೇಟಲ್ಲಿ. ರಾಜಕಾರಣಿಗಳೇ, ಅಧಿಕಾರಿಗಳೇ, ಭ್ರಷ್ಟ ಅಧಿಕಾರಿಗಳೇ ತಿಳ್ಕೊಳ್ಳಿ, 1 kg ಅಕ್ಕಿಗೆ ವೈಜ್ಞಾನಿಕವಾಗಿ ಲೆಕ್ಕ ಹಾಕಿದ್ರೆ 200 ರೂಪಾಯಿ ಬೀಳುತ್ತೆ. kg 200 ರೂಪಾಯಿ. ನಾವು ಎಷ್ಟು ಕೊಡ್ತಾ ಇದ್ದಾವೆ? 50 ರಿಂದ 60 ರೂಪಾಯಿ ಕೊಡ್ತಾ ಇದ್ದೀವಿ. ಒಂದು ಹಣ್ಣು ತಿನ್ಬೇಕಾರೆ ಎಷ್ಟಾಯ್ತಾ ಗೊತ್ತಾ ದುಡ್ಡು? ವೈಜ್ಞಾನಿಕವಾಗಿ ಲೆಕ್ಕ. ಇವ್ರು ಸಂಬಳ ಲೆಕ್ಕ ಹಾಕ್ತಾರಲ್ಲ, ನೇರಳು ಕೂತ್ಕೊಂಡು ಬರ್ದವ್ನು 1 ಲಕ್ಷ 7 ಲಕ್ಷ ಸಂಬಳ. ನಾವು 9 ಗಂಟೆಯಿಂದ 4 ಗಂಟೆಗೆ ದುಡಿದ್ರು ನಂಗೆ 400 ರೂಪಾಯಿ. ಅಲ್ಲಿ ಹೋಗಿ ಗುಮಾಸ್ತ್ರಿಗೆ 50,000 ಕೊಡ್ತಾರೆ. ಇದ ಕಾನೂನು? ಯಾರು ಅವ್ರಿಗೆ ಗೊತ್ತಿಲ್ಲ. ರೈತರಿಗೆ ಕಲ್ಲೇ ಕಂಬಕ್ಕೆ ಕಟ್ಟಾಕ್ಬೇಕಾಯ್ತು, ಅವ್ರು ಬಿಡ್ಬಿಟ್ರೆ. ನೀವೆಲ್ಲ ಲೈನ್ಗಳು ನೀವೇ ಹಾಕೊಂಡು ಅವ್ರೇನಾದ್ರು ಬಂದರೆ ಅಲ್ಲಲ್ಲೇ ಕಂಬಕ್ಕೆ ಕಟ್ಟಾಕಿ. 25 ವರ್ಷದ ಕರೆಂಟ್ ಚಾರ್ಜ್ ಕಟ್ತಾ ಇಲ್ಲ, ಮನೆ ಕರೆಂಟ್ ಚಾರ್ಜ್ ಕಟ್ತಾ ಇಲ್ಲ ನಾವು. ಇನ್ನೂ ನಡೀತಾ ಇರೋದು. ಯಾರು ಕೊಡ್ತಾ ಇದ್ದಾವ? ಕರೆಂಟ್ ಸರಿಯಾಗಿ ಕೊಡು. ಸಿಂಗಲ್ ಪೀಸ್ ಯಾಕೆ ಓಡ್ತೀವೋ? ತೋಟದ ಮನೆಗಳ ಕರೆಂಟ್ ಕೊಡು. ಯಾರ ಅಪ್ಪನ ಮನೆದು ಇದು? ಹಾಂ, ನಮ್ದ್ರಿ ದೇಶ. ನಾವು ಒಗ್ಗಟ್ಟಾಗಬೇಕು ಅಷ್ಟೇ. ಅವ್ರಿಗೆ ಇವತ್ತು ಪಾಠ ಕಲಿಸೋ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಕರೆಸಿ ಪೊಲೀಸ್ನವ್ರು ನೋಡಿ ಎಲ್ರಿಗೂ ತೊಂದರೆ ಆಗ್ತದೆ. ಇದು ನಾವು ಸಾಮಾನ್ಯರಿಗೆ ತೊಂದರೆ ಕೊಡಬೇಕು ಅಂತ ಇಲ್ಲ. ಇವರು ಕೆಟ್ಟ ಕೆಲಸ ಮಾಡಿದಾಗ ನಾವು ಈ ಕೆಲಸ ಮಾಡ್ತೀವಿ. ರೈತ ಸಂಘ ಕಾನೂನು ಕೈಗೆ ತಗೋತದೆ, ತಗೊಳಕ್ಕೆ ಬಿಡಬೇಡಿ ನೀವು. ಅದು ಪೊಲೀಸ್ ಇರ್ಬೋದು, ಮಿಲಿಟ್ರಿ, ಬೇರೆ ಯಾವುದೇ ರೈತನ ಮುಂದೆ ಏನೂ ಇಲ್ಲ. ಆ ಗನ್ ಹಿಡ್ಕೋಬೇಕಾದ್ರೆ ಊಟ ಮಾಡಿದರೆ ಗನ್ ಹಿಡ್ಕೊಳ್ಳೋದು. ಆ ಊಟ ಯಾರಿಂದ ಬರ್ತದೆ? ರೈತ ಮೊದಲು. ಭಗವಂತ ಸೃಷ್ಟಿ ಮಾಡಿದ್ರೆ ಎಲ್ಲರ ಊಟಕ್ಕೂ ಅನ್ನ ಹಾಕೊಂಬಂದು ಆ ಬಂದು ಕೈ ಹಿಡ್ಕೋಬೇಕಾರೆ ಸೈನಿಕ ಅವ್ನು ಹೊಟ್ಟೆ ಒಳಗೆ ಊಟ ತಾಕತ್ತಿರ್ಬೇಕು. ಆ ತಾಕತ್ತು ಕೊಡೋ ಯಾರು? ನಾವುಗಳು. ಏನು ಹುಡುಗಾಟ ಅಂತ ತಿಳ್ಕೊಂಡಿದ್ದಾರೆ KV ಇವ್ರು ಮಾಡೋ ಅಕ್ರಮಗಳು ಇವ್ರು ಎಲ್ಲ ಹೆಚ್ಚಾರೆ. ಅದು ಯಾರು ಹೆಡ್ ಕ್ವಾರ್ಟರ್ಸ್ಲಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಯವರು ಇದೆಯಾ, ತಕ್ಷಣ ಇಲ್ಲಿಗೆ SC ಬರಬೇಕು, ಕರೆಸಿ ಅವರು ಇಲ್ಲಿಗೆ ರೋಡ್ಗೆ. ಇದು ಒಳ್ಳೆ ಅಂತಿಂತ ಕೆಲಸ. ಇಡೀ ಕೋಟ್ಯಾಂತರ ರೂಪಾಯಿ ಬೆಲೆವಾಳ ಫಸಲು ಹಾಳಾಗ್ತಾ ಇದೆ. ಈ ಬಿಸಿಲಿಗೆ ಒಣಗೋಗ್ತದೆ. ಯಾರು ಜಾಬೆ, ಯಾರು ಹೊಣೆ? ಕಳ್ಳರು, ಕಾಕರು ಹಾರ ಹಾಕೊಂಡು ದೊಡ್ಡ ದೊಡ್ಡ ಕಾರಲ್ಲಿ ತಿರುಗಾಡ್ತಾರೆ. ಅವ್ರನ್ನ ಯಾರೂ ಕೇಳ್ಕಲ್ಲ. ಮೋಸಗಳು ಮಾಡ್ತಾರೆ. ಮಹದೇಶ್ವರನ ಬೆಟ್ಟದಲ್ಲಿ 8 ವರ್ಷದಿಂದ ಮಳೆಗೆ ಟೆಂಡರ್ ತಗೊಂಡು ದುಡ್ಡು ಕಟ್ಟಿಲ್ಲ. ಟೆಂಡರ್ ಮಾಡಾರೆ 8 ವರ್ಷದಿಂದ ದುಡ್ಡು ಕಟ್ಟಿಲ್ಲ ಅವರು. ಟೆಂಡರ್ ಯಾಕೆ ತಗೊಂಡವನು? ಆ ಕಾಣಲ್ವ ಅಧಿಕಾರಿಗಳಿಗೆ? ಅದು ಅಧಿಕಾರಿಗಳು ಕಾಣಲ್ವ? 8 ವರ್ಷ ಆದ ಟೆಂಡರ್ ತಗೊಂಡು. ಟೆಂಡರ್ ಕೋರಿರೋರು ಯಾರು? ಅವ್ರ ಮೇಲೆ ಯಾವ ಕಾನೂನು ಇಲ್ಲ. ರೋಡ್ ಮಾಡ್ತಾರೆ, ಕಳಪ ರೋಡು, ಕೋಟಿ ಗಟ್ಟಲೆ ರೋಡ್, ಕಳಪ ರೋಡು. ಅವನ ಮೇಲೆ ಕೇಸ್ ಇಲ್ಲ. ಎಷ್ಟು ಆಸ್ತಿಗಳು ನುಂಗ್ತಾನೆ, ಗೋಮಾಳಗಳು ನುಂಗ್ತಾನೆ. ಅವ್ರ ಮೇಲೆ ಯಾರ ಮೇಲೂ ಕೇಸ್ ಇಲ್ಲ. ಇವತ್ತು ಏನೋ ಸಿಂಗಲ್ ಪೇಜ್ ಕರೆಂಟ್ ಹಾಕೋಣ ಅಂದ್ಬಿಟ್ಟು, ಹಾಂ, ಯಾರ ಅಪ್ಪನ ಮನೆಯದು ಕರೆಂಟು ಅಂತ? ಯಾರ್ದು ಕರೆಂಟು? ಯಾತಕ್ಕೆ ಇರೋದು? ಕೆಲಸ ಮಾಡೋಕೆ ನೌಕರ. ಯಾವ ಆರ್ಡ್ರಿಂದ ಕೊಡಬಾರ್ದು ಹೋಗ್ಬಿಡು? ಕರೆಂಟ್ ಕೊಡಬಾರ್ದು ಅಂತಿದೆಯಾ? ಹಂಗೆ ಅದೆಷ್ಟು ಜನ ಕೇಸ್ ಹಾಕಪ್ಪ, ನಾಳೆಗೆ ಹಾಕತ್ತೀವಿ ನಾವು. ಮಾನವ ಮರ್ಯಾದೆ ಇದ್ದರೆ KV ದಂಡಕ್ಕೆ ಬಂದು ಒಪ್ಕೊಳ್ಳಿ. ಇಲ್ಲಾಂದರೆ ಅದೆಷ್ಟು ಜನ ಕೇಸ್ ಹಾಕಿದ್ರೆ ನಾವು ನೋಡ್ಬಿಡ್ತೀವಿ. ಕರ ನಿರಾಕರಣೆ ಚಳುವಳಿ ಇಲ್ಲೇ ಘೋಷಣೆ ಮಾಡ್ಬಿಡ್ತೀವಿ. ಕರೆಸಿದ್ರೆ ಕರೆಸಿ ಅವ್ರನ್ನ ಇಲ್ಲಿಗೆ. ನೋಡಿ, ನಿಮ್ಮ ಮೇಲೆ ಯಾವ ಕೇಸ್ಗಳು ಆಗಲ್ಲ. ಕೇಸ್ಗೆ ತಲೆ ಕೆಡ್ಸ್ಕೊಬೇಡಿ. ಜೈಲೇ ಇರೋ ಎಲ್ಲ ನಮ್ಮ ದನ ಹಾಕರು ಎಲ್ಲ ತಗೊಂಡು ಜೈಲೇ ಇರೋ. ಜೈಲೇ ಅವಕ್ಕೂ ತೊಪ್ಪ ಸುರಿಲಿ, ಹುಲ್ಲು ಹಾಕ್ಲಿ, ನೀರು ಕುಡಿಸ್ಲಿ. ಅರ್ಥ ಆಯ್ತಾ? ಅಲ್ಲಿ ಹೆದರ್ಕೋಬೇಡಿ. ಕೇಸ್ಗೆ ವಾಪಸ್ ತೆಗೀಸ. ಹೋರಾಟದಲ್ಲಿ ಸಿದ್ದರಾಮಯ್ಯನೆಲ್ಲ ಇನ್ನೊಬ್ಬತನ ತೆಗಿತಾನೆ. ಎಲ್ಲ ತೆಗಿಲೇಬೇಕು ಕೇಸ್ಗಳ. ಯಾರೇ ಸರ್ಕಾರ ಬಂದು ನಮ್ಮ ಕೇಸ್ ತೆಗಿಲೇಬೇಕು. ತಲೆ ಕೆಡ್ಸ್ಕೊಬೇಡಿ ನೀವು. ಕರೆಂಟ್ ಅಂತೆ ಕರೆಂಟು, ಕರೆಂಟ್ ಅಂತೆ ಕರೆಂಟು. ಅವಿವೇಕಿ ಚೆಸ್ಕಾಂ ಅಧಿಕಾರಿಗಳಿಗೆ, ಅವಿವೇಕಿ ಚೆಸ್ಕಾಂ ನೌಕರರಿಗೆ ಕರೆಂಟ್ ಅಂತೆ ಕರೆಂಟು, ಕಾನೂನಂತೆ ಕಾನೂನು.
ಬದುಕಾರುವಂತೆ ಅಧಿಕಾರ, ರೈತ ವಿರೋಧಿ ಡಬಲಿಗೆ, ರೈತ ವಿರೋಧಿ ಡಬಲಿಗೆ, ವಿವೇಕಿ ಚೆಸ್ಕಾಂ ಅಧಿಕಾರಿಗಳಿಗೆ. ಅಲ್ಲಿವರೆಗೂ ನಾವು ಇಲ್ಲಿಗಲ್ಲೇ, ನೀವು ಕೊಡ್ತಾರೆ ಇಲ್ಲಿಗಲ್ ತಾನೆ, ನಾವು ಯಾಕೆ ಮಾಡಬಾರ್ದು? ಅದೇ ನೀವು ಮಾಡಿದ್ರೆ ಕಾನೂನು ಏನಿಲ್ಲ, ನಾ ಮಾಡಿದ್ರೆ ಕಾನೂನಿಗೆ ಅಪರಾಧನ? ಹಾಂ, ಇವರೆಲ್ಲ ಮಾಡೋದು ಲೂಟಿಗಳು. ಎಷ್ಟು ದುಡ್ಡು ಕೊಟ್ಬಿಟ್ಟು ಬರ್ತಾರೆ ಗೊತ್ತಾ ಇಲ್ಲಿಗೆ? ಬೆಂಗಳೂರಲ್ಲಿ ದುಡ್ಡು ಕೊಟ್ಬಿಟ್ಟು ಎಷ್ಟು